ನಿನ್ನ ನೆರಳು ಕಂಡ್ರೂ ಸಾಕು, ಕೆಂಡ ಮಂಡಲ ಆಗ್ತಾ ಇದ್ದಂಥ ಅಖಿಲ ಆಂಟಿನೇ ಬಂದು ನಿನ್ನ ಬ್ಲಡ್ ಕೊಡೋ ಹಾಗೆ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿ ಭದ್ರವಾದ ಕೋಟೆ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅಲ್ಲ. ನೀನು ಸಾಮಾನ್ಯದವಳಲ್ಲ ಕಣೆ. ಇನ್ನೂ ನಿನ್ನನ್ನು ಹೀಗೆ ಬಿಟ್ಟು ಚಾನ್ಸ್ ಕೊಟ್ಬಿಟ್ರೆ ಆ ಕೋಟೆಯಲ್ಲಿ ನೀನೇ ಮಹಾರಾಣಿಯಾಗಿ ನನ್ನನ್ನು ಕೆಲಸಗಳನ್ನಾಗಿ ಇಟ್ಕೊಂಡ್ಬಿಡ್ತೀಯ ಕಣೆ. ಅದಕ್ಕೆ ಆ ನಿನ್ನ ಚಾನ್ಸ್ನ ನಾನು ಕಿತ್ಕೊಳಕ್ಕೆ ಬಂದಿದ್ದೀನಿ. ನಿನ್ನ ಉಸಿರನ್ನು ನಿಲ್ಲಿಸಿ ನೀನು ಕಟ್ಟಿರೋ ಕೋಟೆನ ಪುಡಿ ಪುಡಿ ಮಾಡ್ತೀನಿ. ನೀನು ಗಟ್ಟಿ ಪಿಂಡ, ಸುಲಭವಾಗಿ ಸಾಯಲ್ಲ. ಅದಕ್ಕೆ ನಾನೇ ಸಾಯಿಸ್ತೀನಿ. ನೀನು ಸಾಯೋದಕ್ಕಿಂತ ಮುಂಚೆ ನಾನು ಯಾಕೆ ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ, ಹೋಗಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೇಳಿಸ್ಕೊಂಡು ನಿಧಾನವಾಗಿ ಸಾಯಿ. ನನ್ನ ಟಾರ್ಗೆಟ್ ಯಾರು ಗೊತ್ತಾ? ನೀನೂ ಅಲ್ಲ, ಆದಿತ್ಯನೂ ಅಲ್ಲ, ಪ್ರೀತನೂ ಅಲ್ಲ, ಅರಸನ ಕೋಟೆ ಅಖಿಲಾಂಡೇಶ್ವರಿ. ಮರ್ಯಾದೆ, ಪರಂಪರೆ, ಮನೆತನ ಅಂತ ಮೆರಿತಾ ಇರೋ ಅಖಿಲಾಂಡೇಶ್ವರಿಯ ಅಧಿಕಾರ ಕಿತ್ಕೊಳ್ಳೋದೆ ನನ್ನ ಗುರಿ ಕಣೆ. ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡಿಲ್ಲ ಅಂದರೆ ನಾನು ದಿಶಾನೇ ಅಲ್ಲ. ಕಾಲಿಟ್ಟಲ್ಲೆಲ್ಲ ಕೊಬ್ಬು ತೋರಿಸೋ ಅಖಿಲಾಂಡೇಶ್ವರಿ ನನ್ನ ಕಾಲು ಕೆಳಗೆ ಸೇವೆ ಮಾಡ್ಕೊಂಡು ಬಿದ್ದಿರಬೇಕು. ಬಿದ್ದಿರ್ತಾಳೆ. ಈಗ ಈ ದಿಶಾ ಕನಸು ನನಸಾಗೋ ಸಮಯ ಬಂದಿದೆ. ಇಷ್ಟು ದಿವಸ ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಹೆಸರು ಕೇಳಿದ್ರೆ ಸಾಕು ಜನ ನಡಗೋರು. ಈಗ ಈ ದಿಶಾ ಹೆಸರು ಕೇಳಿದ್ರೆ ಅರಸನ ಕೋಟೆಯ ಅಖಿಲಾಂಡೇಶ್ವರಿನೇ ನಡಗಬೇಕು. ಹಾಗೆ ಮಾಡ್ತೀನಿ. ಆದಿ ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ಆದರೆ ಅಮ್ಮ ಅಂದರೆ ಪ್ರಾಣ ಬಿಟ್ಟು ಸಾಯ್ತಾನೆ. ಆದರೆ ಪ್ರೀತು ಹಾಗಲ್ಲ. ಅಮ್ಮನ್ನ ಎದುರು ಹಾಕೊಳ್ಳೋ ಮೀಟ್ರಿರೋನು, ರೆಬಲ್. ಅದೇ ನಂಗಿಷ್ಟ. ಅವನ್ನ ಯೂಸ್ ಮಾಡಿಕೊಂಡು ಈ ಅರಸನ ಕೋಟೆನ ನಾನು ವಶಕ್ಕೆ ಮಾಡ್ಕೋತೀನಿ. ಅಖಿಲಾಂಡೇಶ್ವರಿ ತಿರ್ಪೆ ಎತ್ತಬೇಕು, ಹಾಗೆ ಮಾಡ್ತೀನಿ. ನಿಮ್ಮೆಲ್ಲರ ಪಾಲಿಗೆ ಅಖಿಲಾಂಡೇಶ್ವರಿ ಅಂದರೆ ದೇವತೆ ಅಲ್ವಾ? ಇನ್ನು ಮುಂದೆ ಅದೇ ಅಖಿಲಾಂಡೇಶ್ವರಿ ನನ್ನನ್ನು ದೇವರ ಸ್ಥಾನದಲ್ಲಿ ಕೂರಿಸಿ ಪೂಜೆ ಮಾಡಿ ಆರತಿ ಬೆಳಗಬೇಕು. ಹಾಗೆ ಮಾಡ್ತೀನಿ. ಅಖಿಲಾಂಡೇಶ್ವರಿ ಕೊನೆ ಉಸಿರು ಇರೋವರೆಗೂ ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ. ನರಳಬೇಕು, ಅವಮಾನದಿಂದ ನರಳಬೇಕು. ಅವಳನ್ನೇನೋ ನರಳಿಸ್ತೀನಿ, ಆದರೆ ನಿನ್ನ ಈಗಲೇ ಕಳಿಸ್ತೀನಿ. ಬಾಯ್ ಪಾರ್ವತಿ.
ಹುಡುಗಿ ಯಾರು ದೇವರು ನಂಬಿದಾಳೋ ಆ ದೇವರು ಅವಳನ್ನ ಕಾಪಾಡು. ಹಲೋ. ಆದಿತ್ಯ ಅವರೇ, ಪಾರ್ವತಿಗೆ ಪ್ರಜ್ಞೆ ಬಂದಿದೆ. ಶಿ ಇಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾವು ಈಗಲೇ ಹೊರಟು ಬರ್ತೀವಿ. ಓಕೆ. ಪಾರ್ವತಿ, ಯಾಕಮ್ಮ ಈ ರೀತಿ ಮಾಡ್ಕೊಳಕ್ ಹೋದೆ? ಈ ರೀತಿ ಮಾಡೋದು ತಪ್ಪಲ್ವಾ ಹೇಳು? ಪಾರ್ವತಿ, ಕಣ್ಬಿಟ್ಟು ನೋಡು, ನಾವೆಲ್ಲ ಬಂದಿದ್ದೀವಿ. ಅಕ್ಕ ಅಕ್ಕ, ನಿನ್ನ ತಮ್ಮ ಗಣಿ ಬಂದಿದ್ದೀನಿ, ಕಣ್ಬಿಟ್ಟು ನೋಡಕ್ಕ. ಪಾರ್ವತಿ, ನಿಮ್ಮಪ್ಪ ಬಂದಿದ್ದೀನಿ ಕಣೆ, ಕಣ್ಬಿಡೆ ಮಗಳೇ. ಪಾರ್ವತಿ, ಕಣ್ಬಿಟ್ಟು ನೋಡು ಪಾರ್ವತಿ, ನಿನಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀವಿ. ಛೀ, ಪೀಡೆ ತೊಲಗ್ತು ಅಂದರೆ ಬದುಕೊಂಡ್ಬಿಟ್ಲಲ್ಲ. ಪಾರ್ವತಿ, ಎಲ್ಲರೂ ಎಷ್ಟು ಟೆನ್ಷನ್ ಆಗಿದ್ರು ಗೊತ್ತಾ? ಯಾಕೆ ಈ ಥರ ಮಾಡ್ಕೊಳಕ್ ಹೋದೆ ಹೇಳು ಪಾರ್ವತಿ? ನೀನು ಈ ರೀತಿ ಮಾಡೋಳಲ್ಲ. ಈ ಥರ ಮಾಡ್ಕೊಳಕ್ಕೆ ಯಾರು ಕಾರಣ ಹೇಳು? ಯಾರು ಹೇಳಿದ್ ನಿನಗೆ? ಹೇಳು ಪಾರ್ವತಿ. ಹೇಳಮ್ಮ. ಅಮ್ಮ, ಪಾರ್ವತಿಗೆ ಕಾನ್ಷಿಯಸ್ ಬಂದಿದೆ. ಶಿ ಈಸ್ ಪರ್ಫೆಕ್ಟ್ಲಿ ಫೈನ್.
ಇದೇನಪ್ಪ ಇದು? ಹಾವು ಮುಂಗ್ಸಿ, ಎಣ್ಣೆ ಸೀಗೆಕಾಯಿ, ಉತ್ತರ ದಕ್ಷಿಣ ಎರಡು ಶೇಕ್ ಹ್ಯಾಂಡ್ ಮಾಡ್ದಂಗೆ ಆಗಿದೆ. ಸಾರ್ಥಿ, ತಗೊಳ್ಳಿ ಪಾರ್ವತಿ ಕೊಡಬೇಕಾಗಿರೋ ಟ್ಯಾಬ್ಲೆಟ್ಸ್. ಯಜಮಾನ್ರೆ, ಈಗ ನಿಮ್ಮ ಕಾರ್ ಯಾರು ಓಡಿಸ್ತಿದ್ದಾರೆ? ನಿಮ್ಗೇನು ತೊಂದರೆ ಆಗ್ತಿಲ್ವಾ? ಸಾರ್ಥಿ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಿಡಿ. ನೀವು ಪಾರ್ವತಿನ ನೋಡ್ಕೊಳ್ಳಿ. ದೊಡ್ಡ ಯಜಮಾನ್ರೆ, ನನ್ನ ಮಗಳು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲೋ ಏನೋ, ಸಾವಿನ ಬಾಗಿಲು ತಟ್ಟು ಬಂದಿದ್ದಾಳೆ. ಉಳಿಸ್ಕೊಟ್ಬಿಟ್ರಿ ನಮ್ಮ ಮಗಳನ್ನ. ನಿಮ್ಮ ಉಪಕಾರಕ್ಕೆ ನಾವು ಸದಾ ಋಣಿಯಾಗಿರ್ತೀವಿ. ಉಳಿಸಿದ್ದು ನಾನಲ್ಲ ಸಾರ್ಥಿ, ಅಮ್ಮ. ನೀವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ದೊಡ್ಡ ಯಜಮಾನ್ರೆ, ನಮ್ಮ ಪಾರುಗೆ ಹೀಗೆಲ್ಲ ಆಗಿ ನಿಮಗೆಲ್ಲ ತೊಂದರೆ ಆಗೋಯ್ತು. ಅಮ್ಮ ಅವ್ರಿಗೂ ತೊಂದರೆ ಆಯಿತು. ಇದರಿಂದ ನಮ್ಮ ಪಾರು ಮೇಲೆ ಅಮ್ಮ ಅವ್ರ ಕೋಪ ಇಲ್ಲ ತಾನೇ? ಕೋಪ ಇದ್ದಿದ್ರೆ ಇಷ್ಟೆಲ್ಲ ಪ್ರೀತಿ ಮಮತೆ ತೋರಿಸ್ತಾ ಇದ್ರೆ ಸಾರ್ಥಿ. ದೊಡ್ಡ ಯಜಮಾನ್ರೆ, ಅಮ್ಮ ಅವರು ನಮ್ಮ ಪಾಲಿನ ದೇವರು. ಪಾರ್ವತಿ ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಅಮ್ಮ ಪಾರ್ವತಿಗೋಸ್ಕರ ದೇವಸ್ಥಾನದಲ್ಲಿ ಹರಕೆ ಹೊತ್ತು ಪೂಜೆ ಸಲ್ಲಿಸಿದ್ದಾರೆ. ಕೋಪ ಇದ್ದಿದ್ರೆ ಅಮ್ಮ ಇಷ್ಟೆಲ್ಲ ಮಾಡ್ತಾ ಇದ್ರೆ ಸಾರ್ಥಿ. ಪಾರ್ವತಿ, 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 ಸುಸ್ತು ಕಮ್ಮಿ ಆಗಿದೆಯಾ? ದೊಡ್ಡ ಯಜಮಾನ್ರೆ, ನಿಮ್ಮ ಎಲ್ಲರಿಂದ ನಾನು ಬದುಕ್ಬಿಟ್ಟೆ. ನನ್ನ ಮೇಲೆ ಕೋಪ ಇಲ್ಲ ತಾನೆ? ಖಂಡಿತ ಇಲ್ಲ ಪಾರ್ವತಿ. ನೀನು ಬೇಗ ಹುಷಾರಾಗ್ತಿದ್ಯಾ ಅಂತ ನಮಗೆಲ್ರಿಗೂ ಖುಷಿ ಇದೆ. ನಾನು ಈಗ ಇನ್ನೊಂದು ವಿಚಾರ ಹೇಳಿದ್ರೆ ನೀನು ಪೂರ್ತಿ ಹುಷಾರಾಗಿ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀಯ. ಏನು ವಿಷಯ ದೊಡ್ಡ ಯಜಮಾನ್ರೆ? ನಿನಗೆ ಆಪ್ರೇಷನ್ ಮಾಡೋ ಟೈಮಲ್ಲಿ ನಿನಗೆ ಬ್ಲಡ್ ಸಿಗದೆ ಒದ್ದಾಡ್ತಾ ಇದ್ವಿ. ಆವಾಗ ನಿನಗೆ ಬ್ಲಡ್ ಕೊಟ್ಟಿದ್ದು ಯಾರು ಗೊತ್ತಾ? ಯಾರು? ಅಮ್ಮ. ಅಖಿಲಮ್ಮೋರ? ನಿಧಾನ. ದೊಡ್ಡ ಯಜಮಾನ್ರೆ, ನೀವು ಹೇಳ್ತಿರೋದು ನಿಜಾನಾ? ಹೌದು ಪಾರ್ವತಿ, ನಿಂದು ರೇರ್ ಬ್ಲಡ್ ಗ್ರೂಪ್. ಎಲ್ಲಿ ಹುಡುಕಿದ್ರೂ ಸಿಗಲೇ ಇಲ್ಲ. ಡಾಕ್ಟ್ರು ಬ್ಲಡ್ ಇಲ್ಲ ನಿನ್ನ ಬದುಕ್ಸೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ಅಮ್ಮಂದು ಅದೇ ಬ್ಲಡ್ ಗ್ರೂಪ್. ಕೊನೆಗೆ ಅವರೇ ಬಂದು ಬ್ಲಡ್ ಕೊಟ್ಟರು, ನಿನ್ನ ಬದುಕಿಸ್ಕೊಂಡ್ರು. ಹಾಗಾದರೆ ಈಗ ನನ್ನ ಮೈಯಲ್ಲಿ ಹರಿತಿರೋದು ಅಮ್ಮವ್ರ ರಕ್ತನ? ಈ ಪುಣ್ಯ ಅನುಭವಿಸೋದಕ್ಕೇನೆ ನಾನು ಬದುಕದೆ ಅನಿಸುತ್ತೆ ದೊಡ್ಡ ಯಜಮಾನ್ರೆ. ನಿನ್ನ ಒಳ್ಳೆತನ ನಿನ್ನ ಉಳಿಸಿದೆ ಅಷ್ಟೇ ಪಾರ್ವತಿ. ಅನ್ನದ ಋಣ ತೀರಿಸ್ಬೋದು, ಮಣ್ಣಿನ ಋಣನೂ ತೀರಿಸ್ಬೋದು, ಆದರೆ ಇದು ರಕ್ತದ ಋಣ ದೊಡ್ಡ ಯಜಮಾನ್ರೆ. ಇದನ್ನು ತೀರ್ಸೋದಕ್ಕಾಗಲ್ಲ. ಇನ್ನೀನು ಅಳಬಾರ್ದು ಪಾರ್ವತಿ. ನೀನು ನಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್. ಯಾವಾಗಲೂ ನಗ್ನಾಗ್ತಾ ಇರಬೇಕು. ನಿನಗೆ ನಾನೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ, ನೋಡ್ತೀಯಾ? ಈ ಜೀವ ಉಳಿಸೋದಕ್ಕಿಂತ ಇನ್ನೇನಿದೆ ದೊಡ್ಡ ಪಾರ್ವತಿ, ಕಣ್ಬಿಟ್ಟು ನೋಡು. ದೊಡ್ಡ ಯಜಮಾನ್ರೆ, ಯಜಮಾನ್ರೆ, ಇದು ಅಮ್ಮನ ಜುಮ್ಕಿ ಕಳೆದೋಗಿದ್ದು. ಇದು ಬರೀ ಜುಮ್ಕಿ ಅಲ್ಲ, ಇದರಲ್ಲಿ ನಮ್ಮಮ್ಮನ 1000 ನೆನಪುಗಳಿದೆ. ಇದು ಕಳೆದೋದಾಗ ನನಗೆ ಜೀವನೇ ಹೋದಾಗಿತ್ತು. ಈಗಿದು ಸಿಕ್ಕಿರೋದು ನಮ್ಮಮ್ಮನ ಮಡ್ಲಲ್ಲಿ ಮಲಗಿ ಲಾಲಿ ಹಾಡು ಕೇಳಿದಷ್ಟೇ ಸಂತೋಷ ಆಗ್ತಿದೆ.
ನೀನು ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕು ಪಾರ್ವತಿ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿ ರೆಸ್ಟ್ ಮಾಡು. ಅಖಿಲಮ್ಮನ ಪ್ರೀತಿ ಸಿಕ್ತು, ಈ ಚುಮ್ಕಿನೂ ಸಿಕ್ತು. ಇದಲ್ಲದೆ ಬೇರೆ ಇನ್ನೇನು ಬೇಕು ದೊಡ್ಡ ಯಜಮಾನ್ರೆ? ಯಾರಿಗೋಸ್ಕರ ಇಷ್ಟೊಂದು ಕಾಯ್ತಿದ್ದಾರೆ? ಯಾರೋ ತುಂಬ ದೊಡ್ಡ ವ್ಯಕ್ತಿನೇ ಬರ್ತಾ ಇರಬೇಕು. ಛೇ, ಮುಂಚೆನೇ ಹೇಳಿದ್ದಿದ್ರೆ ನಾನು ಜುಮ್ ಅಂತ ರೆಡಿಯಾಗಿರ್ತಿದ್ನಪ್ಪ. ಆದಿತ್ಯ, ಪಾರ್ವತಿ ಇವತ್ತೇ ಅಲ್ವಾ ಡಿಸ್ಚಾರ್ಜು? ಇಷ್ಟೊತ್ತಿಗೆ ಹೊರಟಿರ್ಬೇಕಲ್ಲ? ಹ್ಞೂ ಅಪ್ಪ, ಹೊರಟಾಗಿದೆ, ಇನ್ನೇನು ಬರ್ಬೋದು. ನಾನು ಯಾರೋ ದೊಡ್ಡ ಮನುಷ್ಯರು ಬರ್ತಾರೆ ಅಂತ ಅಕ್ಕ ಕಾಯ್ತಿದ್ದಾರೆ ಅನ್ಕೊಂಡೆ. ಈ ಜುಜುಬಿ ಕೆಲಸದವಳಿಗೆ ಇಷ್ಟೊಂದು ಬಿಲ್ಡಪ್ಪ. ಹಾಯ್ ಅಖಿಲ. ಮೀರಾ, ಕೂತ್ಕೋ. ಅಖಿಲ, ಪಾರ್ವತಿ ಡಿಸ್ಚಾರ್ಜ್ ಆಗಿ ಬಂದ್ಲಾ? ಇವತ್ತು ಡಿಸ್ಚಾರ್ಜ್ ಆಗಿದ್ದಾಳೆ, ಇನ್ನೇನು ಬರ್ತಾಳೆ. ಓಹೋ, ಏನು ಬರ್ತಿದ್ದಂಗೆ ಕೆಲಸದವಳನ್ನ ವಿಚಾರಿಸಿ ಅಕ್ಕನ್ನ ಬುಟ್ಟಿಗೆ ಹಾಕ್ಕೊಳ್ಳೋ ಸ್ಕೀಮು. ಇವಳ್ದು ಒಂದು ಜನ್ಮ. ನಾನು ಉಸಿರಿರೋವರೆಗೂ ಮರೆಯಲ್ಲ.